ಹಲೋ ಲರ್ನರ್ಸ್, ಇವತ್ತು ನಾವು ಟೀಚಿಂಗ್ ಪ್ರಾಕ್ಟೀಸ್ ಬಗ್ಗೆ ಕಲಿಯೋಣ. ಈ ವಿಡಿಯೋನ ಆಬ್ಜೆಕ್ಟಿವ್ಸ್, ಈ ಸೆಷನ್ ನಂತರ ನೀವು ಏನು ಕಲಿತೀರಾ ಅಂತ ನೋಡೋಣ. ಟೀಚಿಂಗ್ ಪ್ರಾಕ್ಟೀಸ್ನ ಸಿಸ್ಟಮ್ಯಾಟಿಕ್ ರೀತಿ ವಿವರಿಸೋದು, ಪ್ರಾಪರ್ ಟೀಚಿಂಗ್ ಪ್ರಾಕ್ಟೀಸ್ ಪ್ರೊಸೀಜರ್ಸ್ನ ಫಾಲೋ ಮಾಡೋದು. ಬನ್ನಿ ಆರಂಭಿಸೋಣ. ಟೀಚಿಂಗ್ ಅಥವಾ ಟ್ರೈನಿಂಗ್ ಇದೆರಡು ಒಂದೇ ಮಾರ್ಗದಲ್ಲಿ ಹೋಗುವಂತ ವಿಷಯ. ಇದೊಂದು ಪರ್ಟಿಕ್ಯುಲರ್ ಸ್ಕಿಲ್ ಅಥವಾ ಸಬ್ಜೆಕ್ಟ್ ನ ಡೆಲಿವರ್ ಮಾಡುತ್ತೆ. ಇದರ ಮೂಲಕ ನಾವು ಟ್ರೈನೀಸ್ಗೆ ಒಂದು ವ್ಯತ್ಯಾಸವಾದ ಪದ್ಧತಿಯಲ್ಲಿ ಕಲಿಸೋಕೆ ಟ್ರೈ ಮಾಡ್ತೀವಿ. ಇದು ಮಾರಲಿ ಮತ್ತು ಕಲಿಸ್ಕೊಡಕ್ಕೆ ಒಳ್ಳೆ ಪದ್ಧತಿಯಾಗಿ ಇರಬೇಕು. ಇದನ್ನು ಮಾಡೋಕೆ ನಮ್ಮ ಹತ್ರ ಟ್ರೈನರ್, ಟ್ರೈನಿ, ಆಮೇಲೆ ಕಲಿಸ್ಕೊಡ್ಬೇಕಾದ ಕಂಟೆಂಟ್, ನಾಲೆಡ್ಜ್, ಇನ್ಫಾರ್ಮೇಶನ್, ಆಮೇಲೆ ಸ್ಕಿಲ್ಗೆ ಬೇಕಾದಂತ ಟೂಲ್ಸ್ ಎಲ್ಲ ಬೇಕಾಗತ್ತೆ. ಟ್ರೈನಿಂಗ್ ಅನ್ನೋದು ಒಂದು ಪ್ರಾಸೆಸ್ ಅಲ್ಲಿ ಇರಬೇಕು. ಅದು ಟ್ರೈನೀಸ್ಗೆ ಕಲಿಸ್ಕೊಡುವಂತ ಪದ್ಧತಿಯಲ್ಲಿ ಕೆಲ್ಸಕ್ಕೆ ಬರುತ್ತೆ. ನಾವು ಟೀಚಿಂಗ್ನ 2 ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಕಲ್ತ್ಕೋಬಹುದು. ಒಂದು, ನಾವು ಇನ್ಸ್ಟ್ರಕ್ಟರ್ಗೆ ಮುಖ್ಯತ್ವವನ್ನು ಕೊಟ್ಟು ಅವ್ರು ಹೇಳಿದ್ದನ್ನ ಕಲ್ತ್ಕೊಳ್ಳೋದು. ಇದರಲ್ಲಿ ನಾಲೆಡ್ಜ್ ಟ್ರೈನರ್ ಇಂದ ಟ್ರೈನಿಗೆ ಟ್ರಾನ್ಸ್ಫರ್ ಆಗತ್ತೆ. ಎರಡನೇದು, ನಾವು ಬಂದು ಟ್ರೈನಿಂಗ್ನ ಲರ್ನರ್ ಸೆಂಟ್ರಿಕ್ ಆಕ್ಟಿವಿಟಿಯಿಂದ ಕಲ್ತ್ಕೋಬಹುದು. ಅದರಲ್ಲಿ ಟ್ರೈನರ್ಸ್ ಟ್ರೈನೀಸ್ಗೆ ಬೇಕಾದಂತ ವಿಷಯವನ್ನು ಸರಿಯಾಗಿ ಹೇಳ್ಕೊಟ್ಟು ಅವ್ರ ಜೊತೆಗೆ ಅವ್ರನ್ನು ಟ್ರಾವೆಲ್ ಮಾಡ್ತಾರೆ. ಅದ್ರ ಜೊತೆಗೆ ಹೇಳಿಕೊಡಕ್ಕೂ ಅವರಿಗೆ ಸಹಾಯವಾಗಿ ಇರುತ್ತೆ. ಟೀಚಿಂಗ್ ಅಂಡ್ ಟ್ರೈನಿಂಗ್ ಸ್ಕಿಲ್ಸ್ ಇದೊಂದು ಕಾಂಪ್ಲೆಕ್ಸ್ ಆಕ್ಟಿವಿಟಿ. ಇದರಲ್ಲಿ ಒಂದು ಇನ್ಸ್ಟ್ರಕ್ಟರ್ ಹಲವಾರು ವಿಷಯಗಳನ್ನ ಹೇಳ್ಕೊಡ್ತಾರೆ. ಸುಮಾರು ಗೋಲ್ಸ್ ನ ಅಚೀವ್ ಮಾಡ್ಕೊಳ್ಳಕ್ಕೂ ಸಹಾಯ ಮಾಡ್ತಾರೆ. ಆಮೇಲೆ ಕಲಿಸ್ಕೊಡುವಂತ ಪ್ರಿನ್ಸಿಪಲ್ಸ್ ನ ಜೊತೆ ನಾವು ಟೀಚಿಂಗ್ ನ ಎಫೆಕ್ಟಿವ್ ಮಾಡ್ಬೋದು. ಅದರಿಂದ ಈಸಿಯಾಗೂ ಅರ್ಥವಾಗತ್ತೆ. ಅದರಿಂದ ಟ್ರೈನೀಸ್ಗೆ ಕಲ್ತ್ಕೊಳ್ಳಕ್ಕೆ, ಅರ್ಥ ಮಾಡ್ಕೊಳ್ಳಕ್ಕೆ ತುಂಬಾ ಸಹಾಯವಾಗತ್ತೆ. ಆದ್ರೆ ಈ ವಿಷಯಗಳನ್ನೆಲ್ಲ ಫಾಲೋ ಮಾಡ್ಬೇಕಂದ್ರೆ ನಮಗೆ ಸುಮಾರು ಸಮಯ ಹಿಡಿಯತ್ತೆ, ಜಾಸ್ತಿ ಪ್ರಯತ್ನನೂ ಮಾಡ್ಬೇಕು. ಆದ್ರೆ ನಾವಿದನ್ನ ಸರಿಯಾಗಿ ಮಾಡಿದ್ರೆ ನಮ್ ಟೈಮು ಸೇವ್ ಆಗತ್ತೆ, ಎನರ್ಜಿಯೂ ಸಿಗತ್ತೆ. ಟೀಚಿಂಗ್ ಕೊಡುವಾಗ ಟ್ರೈನೀಸ್ ನ ಬಗ್ಗೆ ತಿಳ್ಕೋಬೇಕು, ಅವರ ನಾಲೆಡ್ಜ್ ಎಷ್ಟು ಅಂತ ನೋಡ್ಬೇಕು. ಈ ತರ ತಿಳ್ಕೊಳ್ಳೋದ್ರಿಂದ ಟ್ರೈನೀಸ್ಗೆ ಹೇಳ್ಕೊಡೋದು ಟ್ರೈನರ್ಸ್ಗೆ ಈಸಿ ಆಗತ್ತೆ. ಆಮೇಲೆ ಇನ್ಸ್ಟ್ರಕ್ಟರ್ಸ್ ಹೇಳಿಕೊಡ್ತಾ ಇರುವಾಗ ಅವ್ರು ಬರೀ ಇನ್ಫಾರ್ಮೇಶನ್ ನ ಶೇರ್ ಮಾಡೋದು ಮಾತ್ರ ಅಲ್ಲ, ಟ್ರೈನೀಸ್ ಕಲ್ತ್ಕೊಳ್ಳಕ್ಕೆ, ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಇದರಲ್ಲಿ ಕಲಿತಾ ಇರುವವನ ಇಂಟೆಲಿಜೆನ್ಸ್ಗೆ ಆಮೇಲೆ ಅವನ ಸ್ಪೀಡ್ಗೆ ಇದು ಪ್ರಭಾವಿತ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಲರ್ನರ್ಸ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಒಂದು ವಿಷಯವನ್ನು ಕ್ಲಿಯರ್ ಆಗಿ ತೋರ್ಸುತ್ತೆ. ಅವನ್ ಪ್ರಪಂಚವನ್ನು ಹೇಗೆ ನೋಡ್ತಾ ಇದ್ದಾನಂತ ಗೊತ್ತಾಗತ್ತೆ. ಈ ಎಜುಕೇಶನಲ್ ಬ್ಯಾಕ್ಗ್ರೌಂಡೇ ಈ ಟ್ರೈನೀಸ್ಗೆ ಬೇರೆ ಬೇರೆ ತರ ಕಲ್ತ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಗುಡ್ ಟೀಚಿಂಗ್ ಅಂದ್ರೆ ಏನು? ಇದೊಂದು 3 ಮೇಜರ್ ಕಾಂಪೊನೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್: ಲರ್ನಿಂಗ್ ಆಬ್ಜೆಕ್ಟಿವ್ಸ್, ಇನ್ಸ್ಟ್ರಕ್ಷನಲ್ ಆಕ್ಟಿವಿಟೀಸ್ ಅಂಡ್ ಎವಲ್ಯೂಷನ್. ಟೀಚಿಂಗ್ ಯಾವಾಗ ತುಂಬಾ ಎಫೆಕ್ಟಿವ್ ಆಗಿ ಇರುತ್ತೆ ಅಂದ್ರೆ ಇನ್ಸ್ಟ್ರಕ್ಟರ್ ಅದನ್ನು ಚೆನ್ನಾಗಿ ಅರ್ಥ ಮಾಡಿಸ್ಬೇಕು, ಹೇಗೆ ಪ್ರಶ್ನೆ ಮಾಡ್ಬೇಕು ಅನ್ನೋದನ್ನ ಕಲಿಸ್ಬೇಕು. ಇದೊಂದು ಪ್ರಾಸೆಸ್ ಆಫ್ ಆಸ್ಕಿಂಗ್ ಕ್ವಶನ್ ಅಂತ ಹೇಳ್ಬೋದು. ಟ್ರೈನರ್ ಅವರ ನಾಲೆಡ್ಜ್ ಮತ್ತು ಸ್ಕಿಲ್ಸ್ ನ ಟ್ರೈನೀಸ್ಗೆ ಕಲಿಸ್ಕೊಡುವಾಗ ಎಫೆಕ್ಟಿವ್ ಆಗಿ ತೋರಿಸ್ತಾರೆ. ಅದರ ಮೂಲಕ ಅವರು ಒಂದು ವಿಷಯವನ್ನು ಈಸಿಯಾಗಿ ಅರ್ಥ ಮಾಡಿಸಿ ಅದನ್ನು ಕಲ್ಸೋಕೆ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಆ ಟಾಪಿಕ್ ಚೆನ್ನಾಗಿ ಪೂರ್ತಿ ಆಗತ್ತೆ. ಬಿ, ದ ಇನ್ಸ್ಟ್ರಕ್ಷನಲ್ ಆಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್, ಕೇಸ್ ಸ್ಟಡೀಸ್, ಲ್ಯಾಬ್ಸ್, ಡಿಸ್ಕಷನ್ಸ್, ಆಬ್ಜೆಕ್ಟ್ ಕೊಟ್ಟು ಎಕ್ಸರ್ಸೈಸ್ ಮಾಡೋದು. ಇದೆಲ್ಲ ಕಲ್ತ್ಕೊಳ್ಳಕ್ಕೆ ತುಂಬಾ ಉತ್ಸಾಹಕರವಾಗಿ ಇರುತ್ತೆ. ಸಿ, ದ ಅಸೆಸ್ಮೆಂಟ್ಸ್. ಉದಾಹರಣೆಗೆ ಟೆಸ್ಟ್, ಪ್ರಾಬ್ಲಮ್ ಸಾಲ್ವಿಂಗ್, ಸ್ಕಿಲ್ ಪರ್ಫಾರ್ಮೆನ್ಸಸ್. ಟ್ರೈನೀಸ್ಗೆ ಬೇಕಾದದ್ನು ಸರಿಯಾಗಿ ಕಲಿಸ್ಕೊಡೋದು, ಸ್ಕಿಲ್ನ ಹೊರಗೆ ತಗೊಂಡ್ ಬರೋದು, ಆಮೇಲೆ ಓದೋಕೆ ಅವರಿಗೆ ಸರಿಯಾಗಿ ಸಮಯ ಕೊಡೋದು. ಟ್ರೈನರ್ಸ್ಗೆ ಅವ್ರು ಅನ್ಕೊಂಡದ್ದು ರೀಚ್ ಆಗೋ ತರ ಮಾಡತ್ತೆ. ಇದೇ ಟ್ರೈನೀಸ್ಗೆ ಇನ್ನಷ್ಟು ಮೇಲೆ ಓದೋಕೆ ಸಹಾಯವಾಗತ್ತೆ. ಎಫೆಕ್ಟಿವ್ ಟೀಚಿಂಗ್ನಲ್ಲಿ ವಿಷಯಗಳನ್ನು ನೀವು ಕ್ಲಿಯರ್ ಆಗಿ ಹೇಳ್ಕೊಡ್ಬೇಕು. ಆಮೇಲೆ ಅದರ ಪರ್ಪಸ್ನ ಚೆನ್ನಾಗಿ ಹೇಳ್ಬೇಕು. ಎಕ್ಸಾಂಪಲ್ ಜೊತೆಗೆ ಹೇಳಿದ್ರೆ ಇನ್ನೂ ಒಳ್ಳೇದು. ಆಮೇಲೆ ಇದೆಲ್ಲ ಕೊಟ್ಟ ಸಮಯದೊಳಗೇನೆ ಕಂಪ್ಲೀಟ್ ಮಾಡ್ಬೇಕು. ಇವ್ರು ಏನು ಕಲಿಬೇಕಂತ ಆಸೆ ಪಡ್ತಾ ಇದ್ದಾರೆ ಅನ್ನೋದು ಇನ್ಸ್ಟ್ರಕ್ಟರ್ಗೆ ಗೊತ್ತಾಗ್ಬೇಕು. ಆಗ್ಲೇ ಟ್ರೈನೀಸ್ಗೆ ಇವ್ರು ಎಲ್ಲ ವಿಷಯಗಳನ್ನ ಚೆನ್ನಾಗಿ ಹೇಳೋಕೆ ಆಗತ್ತೆ, ಅವ್ರ ಆಸೆ ಪಡೋದ್ರನ್ನ ಕೊಡೋಕೆ ಆಗತ್ತೆ. ಈ ತರ ಮಾಡೋದ್ರಿಂದ ಅವರು ಟ್ರೈನೀಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ಸಹಾಯವಾಗತ್ತೆ. ಆಮೇಲೆ ಟ್ರೈನೀಸ್ ಕೂಡ ಕ್ಲಾಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಚೆನ್ನಾಗಿ ಓದ್ಬೇಕಾದಂತ ಇಂಪಾರ್ಟೆನ್ಸ್ ನ ಅವರಿಗೆ ನೀವು ಕ್ಲಿಯರ್ ಆಗಿ ಹೇಳ್ಬೇಕು. ಆಗ್ಲೇ ಅವರ ಲಕ್ಷ್ಯ ಏನು ಅನ್ನೋದು ಗೊತ್ತಾಗತ್ತೆ. ಅವ್ರು ಎಷ್ಟರ ಮಟ್ಟಿಗೆ ಕಲ್ತಿದ್ದಾರೆ ಅಂತ ಟ್ರೈನೀಸ್ಗೆ ಕೂಡ ಗೊತ್ತಾಗತ್ತೆ. ಎಫೆಕ್ಟಿವ್ ಟೀಚಿಂಗ್ ಅಲ್ಲಿ ನಾವು ಕಲಿಸ್ಕೊಡುವಂತ ಸಬ್ಜೆಕ್ಟ್ ನಮಗೆ ಚೆನ್ನಾಗಿ ಗೊತ್ತಿರ್ಬೇಕು. ಆಗ್ಲೇ ನಾವು ಇನ್ನಷ್ಟು ಎಫೆಕ್ಟಿವ್ ಆಗಿ ಅವ್ರಿಗೆ ಕಲ್ಸ್ಕೊಡಕ್ಕಾಗತ್ತೆ.
ಒಂದೇ ಕೋರ್ಸ್ನಲ್ಲಿ ಸುಮಾರು ವಿಷಯ ಗೊತ್ತಾಗಬೇಕು ಅಂತ ಅನ್ಕೋಬೇಡಿ. ಆಗ್ಲೇ ಅವರಿಗೆ ಸುಮಾರು ಟಾಪಿಕ್ಸ್ ಹೇಳಿದ್ರೆ ಟ್ರೈನೀಸ್ಗೆ ಏನ್ ಮಾಡೋದು ಗೊತ್ತಾಗದೆ ಕನ್ಫ್ಯೂಸ್ ಆಗತ್ತೆ. ಅದರಿಂದ ಕೋರ್ಸ್ನಲ್ಲಿ ಏನೆಲ್ಲ ಸೇರ್ಸ್ಬೇಕು ಅನ್ನೋದು ಒಂದ್ ಇನ್ಸ್ಟ್ರಕ್ಟರ್ ಮೊದಲೇ ಡಿಸೈಡ್ ಮಾಡಿಟ್ಕೋಬೇಕು. ಇದರಲ್ಲಿ ಏನಿದೆ ಅಂದ್ರೆ ಕೋರ್ಸಿನ ಲಿಮಿಟ್ಸ್ನ ತಿಳ್ಕೊಳ್ಳೋದು, ಲೈಕ್ ಕ್ಲಾಸ್ ಸೈಜ್, ಲರ್ನರ್ಸ್ ಬ್ಯಾಕ್ಗ್ರೌಂಡ್ಸ್, ಆಮೇಲೆ ಅವರ ಎಕ್ಸ್ಪೀರಿಯನ್ಸಸ್, ಕರಿಕ್ಯುಲರ್ ಸೀಕ್ವೆನ್ಸ್ ಅಲ್ಲಿ ಅವರ ಕೋರ್ಸ್ ಪೊಸಿಷನ್, ಕೋರ್ಸ್ ಯೂನಿಟ್ಸ್ನ ನಂಬರ್, ಬಿ ಕಲ್ತ್ಕೊಳ್ಳುವವರಿಗೆ ಬೇಕಾದಂತ ಪ್ರಯಾರಿಟೀಸ್ ಎಲ್ಲ ಇದ್ದಿರ್ಬೇಕು. ಆಮೇಲೆ ಸಿ ಆಬ್ಜೆಕ್ಟಿವ್ಸ್ ನ ಸರಿಯಾಗಿ ಡಿಟರ್ಮೈನ್ ಮಾಡ್ಬೇಕು. ಇದನ್ನ ನೀವು ಸರಿಯಾಗಿ ಅರ್ಥ ಆಗೋ ತರ ಹೇಳ್ಬೇಕು. ಯಾವಾಗ್ಲೂ ಕಲಿಸ್ಕೊಡುವಾಗ ಕೆಲವೊಂದು ವಿಷಯಗಳು ನಮ್ ಕೈ ಜಾರಿ ಹೋಗತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಎಕ್ಸ್ಪರ್ಟ್ಸ್ ಆಗೋ ತರ ಮಾಡ್ಬೇಕು. ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಂದ್ರೆ ನಾವು ಭಾರಿ ಬುದ್ಧಿವಂತರು ಅಂತ ಅನ್ಕೊಂಡು ಮಾಡ್ಬೇಕಾಗದ ವಿಷಯಗಳು ಕೂಡ ಮಾಡ್ತಾರೆ. ಅದು ಒಂದ್ಸಲ ತಪ್ಪಾಗತ್ತೆ. ಫಾರ್ ಎಕ್ಸಾಂಪಲ್, ನಾವು ಐಡಿಯಾಸ್ ನ ಕನೆಕ್ಟ್ ಮಾಡ್ತೀವಿ, ಅದು ನಮಗೆ ಗೊತ್ತಿದ್ದ ವಿಷಯ, ನಾವ್ ಅದನ್ನ ಯೂಸ್ ಮಾಡ್ತೀವಿ. ನಾವು ಸರಿಯಾದ ಟೈಮಲ್ಲಿ ಮುಗಿಸ್ಬೇಕು ಅಂತ ತುಂಬಾನೇ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದರಿಂದ ನಾವು ಪಾಠ ಕಲಿಸುವಾಗ ಕೆಲವೊಂದು ವಿಷಯಗಳು ಹೇಳೋದನ್ನ ಮರ್ತ್ ಬಿಡ್ತೀವಿ. ಅದರಿಂದ ನೀವು ಏನ್ ಹೇಳ್ಕೊಡ್ಬೇಕು ಅನ್ನೋದು ಮರಿತಿರೋ ಆ ವಿಷಯ ಟ್ರೈನೀಸ್ಗೆ ಗೊತ್ತಾಗದೇನೆ ಹೋಗುತ್ತೆ. ಅದರಿಂದ ಅವರಿಗೆ ಕನ್ಫ್ಯೂಸ್ ಆಗತ್ತೆ. ಅದರಿಂದ ಅವರು ಬೇರೆ ಪದ್ಧತಿಗಳನ್ನ ಇಟ್ಕೋತಾರೆ. ಅದರ ಕಾರಣ ಮುಖ್ಯವಾದ ವಿಷಯಗಳನ್ನ ಹೊರಗೆ ಹೇಳದೆ ಅವರ ವಿಷಯದಲ್ಲಿ ಫೇಲ್ ಆಗ್ತಾರೆ. ಇನ್ಸ್ಟ್ರಕ್ಟರ್ಸ್ ಟ್ರೈನಿಗೆ ತುಂಬಾ ಸಿಂಪಲ್ ಆದ ಸ್ಟೆಪ್ಸ್ ಅಲ್ಲಿ ಹೇಳ್ಕೊಡ್ಬೇಕು. ಕನೆಕ್ಷನ್ಸ್ ಅವರಿಗೆ ಚೆನ್ನಾಗಿ ಅರ್ಥ ಆಗೋ ತರ ಹೇಳ್ಬೇಕು. ಎಲ್ಲವನ್ನು ಡೀಟೇಲ್ಡ್ ಆಗಿ ಅವ್ರ ಪಕ್ಕದಲ್ಲೇ ನಿಂತ್ಕೊಂಡು ಹೇಳ್ಕೊಡ್ಬೇಕು. ಯಾವಾಗ್ಲೂ ಅವ್ರ ಜೊತೆನೆ ಇರ್ಬೇಕಾಗತ್ತೆ. ನಿಜಕ್ಕೂ ಹೇಳ್ಬೇಕಂದ್ರೆ ಇದ್ ಸ್ವಲ್ಪ ಮಾಡೋದು ಕಷ್ಟನೇ. ಟ್ರೈನೀಸ್ಗೆ ಅವ್ರು ಮಾಡ್ಬೇಕಾದಂತ ವಿಷಯಗಳನ್ನ ಚೆನ್ನಾಗಿ ಅರ್ಥ ಆಗೋ ತರ ಹೇಳ್ಬೇಕು. ಒಟ್ಟಿಗೆ ಇರೋದು ಇನ್ನೂ ತುಂಬಾ ಮುಖ್ಯ. ಆದ್ರೆ ನಾವಿದನ್ನ ಮಾಡೋದ್ರಿಲ್ಲ, ಗ್ರಾಂಟೆಡ್ ಆಗಿ ತಗೋತೀವಿ. ನಾವು ಸರಿಯಾಗಿದ್ರೆ ನಮ್ ಟ್ರೈನರ್ಸ್ ಎಲ್ಲವೂ ನಮ್ಮ ಮುಂದೆನೆ ಮಾಡ್ತಾರೆ. ಟ್ರೈನೀಸ್ ಕೂಡ ಎಲ್ಲವನ್ನು ಅವ್ರ ಕೈಯಿಂದನೇ ಮಾಡ್ತಾರೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಎಫೆಕ್ಟಿವ್ ಟೀಚಿಂಗ್ ಅಲ್ಲಿ ನಾವು ಕಲ್ತ್ಕೊಂಡದನ್ನು ಚೆನ್ನಾಗಿ ಹೇಳಕ್ಕೆ, ಆಮೇಲೆ ಟ್ರೈನರ್ಸ್ ಹೇಳೋದನ್ನು ಗಮನವಿಟ್ಟು ಕೇಳ್ಬೇಕು. ನಾವು ಕಲಿಸ್ಕೊಡುವಾಗ ಕೆಲವೊಂದು ರೋಲ್ಸ್ ನ ನಾವೇ ಇನ್ವಾಲ್ವ್ ಮಾಡ್ಕೋಬೇಕು. ಉದಾಹರಣೆಗೆ ಸಿಂಥಿಸೈಸರ್, ಮಾಡ್ರೇಟರ್, ಚಾಲೆಂಜರ್, ಕಮೆಂಟೇಟರ್. ಕಲಿಸ್ಕೊಡ್ಬೇಕಾದಂತ ವಿಷಯ ಇನ್ನೂ ಚೆನ್ನಾಗಿ ಕಲಿಸ್ಕೊಡೋಕೆ ಅದನ್ನು ಇನ್ಸ್ಟ್ರಕ್ಷನಲ್ ಆಕ್ಟಿವಿಟೀಸ್ ಮೂಲಕ ಕಲಿಸ್ಕೊಟ್ರೆ ಅದರ ಮೂಲಕ ಕೆಲಸವನ್ನು ಸೆಲೆಕ್ಟ್ ಮಾಡಿದ್ರೆ ಒಳ್ಳೇದು. ಪ್ರಿನ್ಸಿಪಲ್ ಆಫ್ ಟೀಚಿಂಗ್. ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ ಇದೊಂದು ಗೈಡ್ ಲೈನ್ ಆಗಿ ನಮಗೆ ಸಿಗುತ್ತೆ. ಇದನ್ನು ರೂಲ್ ಆಫ್ ಬಿಹೇವಿಯರ್ ಅಂತಾರೆ. ಇದು ಬೇರೆ ಟೀಚಿಂಗ್ ಮೆಥಡ್ ಗೆ ಸಮಾನ. ನೀವು ಈ ಟೀಚಿಂಗ್ ಮೆಥಡ್ ಅನ್ನ ನೋಡಿದ್ರೆ ಇದು 2 ಟೈಪ್ ಪ್ರಿನ್ಸಿಪಲ್ಸ್ ಮೇಲೆ ಇರುತ್ತೆ: ಜನರಲ್ ಪ್ರಿನ್ಸಿಪಲ್ಸ್, ಸೈಕಲಾಜಿಕಲ್ ಪ್ರಿನ್ಸಿಪಲ್ಸ್. ಪ್ರಿನ್ಸಿಪಲ್ ಆಫ್ ಮೋಟಿವೇಶನ್. ಇದು ಟ್ರೈನೀಸ್ಗೆ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋಕೆ ಮೋಟಿವೇಟ್ ಆಗತ್ತೆ. ಪ್ರಿನ್ಸಿಪಲ್ ಆಫ್ ಆಕ್ಟಿವಿಟಿ. ಇದರಲ್ಲಿ ಫಿಸಿಕಲ್ ಮತ್ತು ಮೆಂಟಲ್ ಆಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿರತ್ತೆ. ಉದಾಹರಣೆಗೆ ಟ್ರೈನೀಸ್ಗೆ ಚಾಟ್ ಮತ್ತು ಮಾಡೆಲ್ಸ್ ಮಾಡೋಕೆ ಹೇಳ್ಕೊಡತ್ತೆ. ಮೂರನೇದು ಪ್ರಿನ್ಸಿಪಲ್ ಆಫ್ ಇಂಟ್ರೆಸ್ಟ್. ಟ್ರೈನೀಸ್ ಅಲ್ಲಿ ಒಂದು ಇಂಟ್ರೆಸ್ಟ್ ನ ತಗೊಂಡ್ ಬರ್ಬೇಕು. ಕಲ್ತ್ಕೊಳ್ಬೇಕಾದಂತ ಆಸಕ್ತಿನ ಅವರಲ್ಲಿ ಬೆಳೆಸ್ಬೇಕು. ಆ ಕೆಲಸವನ್ನು ನೀವೇ ಮಾಡ್ಬೇಕು. 4. ಪ್ರಿನ್ಸಿಪಲ್ ಆಫ್ ಲಿಂಕಿಂಗ್ ವಿತ್ ಲೈಫ್. ಈ ಜೀವನವೇ ಒಂದು ಕಂಟಿನ್ಯೂಯಸ್ ಎಕ್ಸ್ಪೀರಿಯನ್ಸ್. ನಾವು ಲೈಫಲ್ಲಿ ಕಲ್ತ ವಿಷಯಗಳು ನಮಗೆ ಲಾಸ್ಟ್ ತನಕ ಬರುತ್ತೆ. 5ನೇದು ಪ್ರಿನ್ಸಿಪಲ್ ಆಫ್ ಡೆಫಿನೆಟ್ ಏಮ್. ಇವತ್ತು ಕ್ಲಾಸಲ್ಲಿ ನಾವೆಲ್ಲರೂ ಬ್ರೇಜಿಂಗ್ನ ಬಗ್ಗೆ ಕಲಿಯೋಣ. ಈ ಟೆಕ್ನಾಲಜಿನ ನಾವು ಸಾಧಾರಣವಾಗಿ ಎಲ್ಲಿ ಬಳಸ್ತೀವಿ? ರೆಫ್ರಿಜಿರೇಟರ್ನ ಸರಿ ಮಾಡೋದಕ್ಕೆ ಇದನ್ನ ಬಳಸ್ತೀವಿ. ಈಸಿಯಾಗಿ ಅರ್ಥ ಆಗುವ ತರ ನೀವು ಹೇಳ್ಕೊಟ್ರೆ ಟ್ರೈನೀಸ್ಗೆ ಅದು ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗತ್ತೆ. ಟೂಲ್ಸ್ ಇದ್ರೆ ಅದೊಂದು ಪ್ಲಸ್ ಪಾಯಿಂಟ್ ಆಗತ್ತೆ. ಟೂಲ್ಸ್ ಇದ್ರೆ ಟ್ರೈನೀಸ್ ಏನ್ ಕಲಿಬೇಕು ಅಂತ ಇದ್ದಾರೋ ಅದನ್ನು ಕ್ಲಿಯರ್ ಆಗಿ ಕಲ್ತ್ಕೊಳ್ಳೋ ತರ ಆಗತ್ತೆ. 6. ಪ್ರಿನ್ಸಿಪಲ್ ಆಫ್ ರೆಕಗ್ನೈಸಿಂಗ್ ಇಂಡಿವಿಜುವಲ್ ಡಿಫರೆನ್ಸಸ್. ಎಲ್ಲ ಟ್ರೈನೀಸ್ ನೋಡುವಂತ ಪದ್ಧತಿ, ಅವರ ಇಂಟೆಲಿಜೆನ್ಸ್ ಎಲ್ಲವನ್ನು ನಾವು ನೋಡಿದ್ರೆ ಒಂದೊಂದು ಸ್ಟೂಡೆಂಟ್ ಅಲ್ಲಿ ಬೇರೆ ಬೇರೆ ತರಾನೇ ಇರತ್ತೆ. ಟ್ರೈನೀಸ್ಗೆ ನಾವು ಕಲಿಸ್ಕೊಡ್ಬೇಕಂತ ವಿಷಯಗಳು ಹೇಗೆ ಡಿಸೈನ್ ಆಗಿರ್ಬೇಕು ಅಂದ್ರೆ ಕಲ್ತ್ಕೊಳ್ಳುವಂತ ಟ್ರೈನಿಗೆ ಆ ವಿಷಯದಿಂದ ಅವ್ರ ಲೈಫಲ್ಲಿ ಒಂದು ಹೆಲ್ಪ್ ಆಗ್ಬೇಕು. 7ನೇದು ಪ್ರಿನ್ಸಿಪಲ್ ಆಫ್ ಸೆಲೆಕ್ಷನ್. ಯಾವ್ದು ಕಲಿಬೇಕು ಅಂತ ಡಿಸೈಡ್ ಆಗ್ತೀವೋ ಅದು ದಿನ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ. ಟ್ರೈನರ್ ಕಂಟೆಂಟ್ ನ ಪಿಕ್ ಮಾಡೋದ್ರಲ್ಲಿ ಹುಷಾರಾಗಿರ್ಬೇಕು. ಅದು ತುಂಬಾ ಅಟ್ರಾಕ್ಟಿವ್ ಆಗಿ ಇರ್ಬೇಕು. ಅದು ಟ್ರೈನೀಸ್ ನ ಟ್ಯಾಲೆಂಟ್ ಅನ್ನ ಹೊರಗ್ ತೆಗಿಯೋ ತರ ಇರ್ಬೇಕು. 8. ಪ್ರಿನ್ಸಿಪಲ್ ಆಫ್ ಪ್ಲಾನಿಂಗ್. ಎಲ್ಲ ಟ್ರೈನರ್ಗೆ ಅವರವರ ಲಕ್ಷ್ಯ ಇರತ್ತೆ. ಅದವರು ಕೊಟ್ಟ ಸಮಯದೊಳಗಿನೇ ಹಿಡಿಯೋಕೆ ಟ್ರೈ ಮಾಡ್ಬೇಕು. ಅದರಿಂದ ಟೀಚಿಂಗ್ ನ ಸಿಸ್ಟಮ್ಯಾಟಿಕ್ ವೇಯಲ್ಲಿ ಮಾಡ್ಬೇಕು. ಆಗ್ಲೇ ಎಲ್ಲ ವಿಷಯಗಳನ್ನ ಅವರು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಕ್ಕಾಗತ್ತೆ. 9. ಪ್ರಿನ್ಸಿಪಲ್ ಆಫ್ ಡಿವಿಷನ್. ಕಲಿಸ್ಕೊಡೋದು ಈಸಿ ಆಗೋದ್ರಕ್ಕಾಗಿ ಎಲ್ಲವನ್ನು ಡಿವೈಡ್ ಮಾಡಿ ತೋರ್ಸೋದು ತುಂಬಾ ಅಗತ್ಯವಾಗತ್ತೆ. ಆಮೇಲೆ ಒಂದಕ್ಕೊಂದು ಕನೆಕ್ಟೆಡ್ ಆಗಿ ಕೂಡ ಇರ್ಬೇಕು. 10. ಪ್ರಿನ್ಸಿಪಲ್ ಆಫ್ ರಿವಿಷನ್.
ಟ್ರೈನೀಸ್ಗೆ ಹೇಳ್ಕೊಟ್ಟದ್ದು ಮರೆಯದೇ ಇರೋಕ್ಕಾಗಿ ಅವಾಗವಾಗ ಅವರಿಗೆ ಹೇಳ್ತಾನೆ ಇರಬೇಕು. 11. ಪ್ರಿನ್ಸಿಪಲ್ ಆಫ್ ಸರ್ಟನ್ ಅಂಡ್ ರಿಕ್ರಿಯೇಷನ್. ಕಲಿಸ್ಕೊಡೋರ ಕ್ಲಾಸ್ ಯಾವತ್ತೂ ಚೆನ್ನಾಗಿ ತಮಾಷೆಯಾಗಿ ಇರಬೇಕು. ಅದರಿಂದ ಅವ್ರು ಮಾಡ್ಬೇಕಾದಂಥ ವಿಷಯ ಎಲ್ಲ ಕರೆಕ್ಟಾಗಿ ಮಾಡಬೇಕು. 12. ಪ್ರಿನ್ಸಿಪಲ್ ಆಫ್ ಡೆಮೋಕ್ರೆಟಿಕ್ ಡೀಲಿಂಗ್. ನಾವು ವೇರಿಯಸ್ ಆಕ್ಟಿವಿಟೀಸ್ ಅನ್ನ ಮಾಡೋಕೆ ಟ್ರೈನೀಸ್ ನ ಇನ್ವಾಲ್ವ್ ಮಾಡ್ಬೇಕು. ಅವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋ ತರ ಮಾಡ್ಬೇಕು. ಇದರಿಂದ ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಆಮೇಲೆ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಅವರಲ್ಲಿ ಬೆಳೆಯುತ್ತೆ. ಇಷ್ಟರವರೆಗೆ ನಾವು ಏನೆಲ್ಲ ಕಲ್ತಿದ್ವಿ ಅಂತ ಒಮ್ಮೆ ಹೋಗಿ ನೋಡೋಣ. ಈ ಟೀಚಿಂಗ್ ಪ್ರಾಕ್ಟೀಸ್ ಎಷ್ಟೋ ವಿಷಯಗಳನ್ನ ನಮಗೆ ಕವರ್ ಮಾಡಿದೆ. ನಾವು ಯಾವ ತರ ಕಲಿಸ್ಕೊಡ್ಬೇಕು ಅನ್ನೋದನ್ನ ನಮಗೆ ಕ್ಲಿಯರ್ ಆಗಿ ಹೇಳಿದೆ. ಈ ವಿಷಯವೆಲ್ಲ ಒಂದು ಮೋಟಿವೇಶನ್ಗೆ ಸಂಬಂಧಪಟ್ಟ ಆಕ್ಟಿವಿಟಿ. ಅಂದ್ರೆ ಟ್ರೈನರ್ ಟ್ರೈನಿಗೆ ಹೇಳಿಕೊಡ್ಬೇಕಾದಂತ ಪದ್ಧತಿ ಸಿಸ್ಟಮ್ಯಾಟಿಕ್ ಆಗಿ ಇರ್ಬೇಕು. ಒಂದೊಂದು ಟ್ರೈನಿ ಅವರು ಕಲ್ತ್ಕೊಂಡಿದ್ದ ವಿಷಯವನ್ನು ಹೇಳ್ತಾ ಇರುವಾಗ ನೀವು ಗಮನವಿಟ್ಟು ಕೇಳ್ಬೇಕು, ಅವರನ್ನು ಸರಿ ಮಾಡ್ಬೇಕು. ನೀವು ಕಲಿಸ್ಕೊಡುವಾಗ ನಿಮ್ ಕೈಯಲ್ಲಿ ಟೂಲ್ಸ್ ಇರ್ಬೇಕು. ಟೂಲ್ಸ್ ನೀವು ಆಪರೇಟ್ ಮಾಡಿ ತೋರಿಸ್ಬೇಕು. ಆಗ್ಲೇ ಚೆನ್ನಾಗಿ ಅರ್ಥ ಆಗತ್ತೆ, ಆಮೇಲೆ ಈಸಿಯಾಗೂ ಇರತ್ತೆ. ನೀವು ಈ ವಿಡಿಯೋ ಬಗ್ಗೆ ಪೂರ್ತಿ ತಿಳಿದಿದ್ದೀರಾ ಅಂತ ನಾನು ನಂಬುತ್ತೇನೆ. ಪುನಃ ಭೇಟಿಯಾಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಎಕ್ಸೈಟಿಂಗ್ ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.